ಗೋವಾ ಅನ್ನೋ ಒಂದು ರಾಜ್ಯ ಇರ್ತಿರ್ಲಿಲ್ಲ. ಇಲ್ಲಿ ಕಲ್ಲಲ್ಲಿ ಕಟ್ಟಿ ಏನೇನೋ ಆಕೃತಿಗಳು ಮಾಡವ್ರೆ. ಆ ಚರ್ಚಲ್ಲಿ ಒಬ್ಬ ಮಹಾನ್ ವ್ಯಕ್ತಿದು ಒಂದು ಏನು ಮೃತ ದೇಹವನ್ನು ಸಹ ಇಟ್ಟಿದಾರಂತೆ. ಇಷ್ಟು ವರ್ಷ ಆದ್ರೂ ಅದು ಏನೂ ಆಗಿಲ್ವಂತೆ. ಅದು ಜಂಬಿಟ್ಟಿಗೆ ಮಣ್ಣಿಂದ ಮಾಡಿರೋದು ಅದೆಲ್ಲ. ನೀವು ರೆಂಟಿಗೆ ತಗೊಂಡು ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಡೀ ಗೋವಾನ ಸುತ್ತೊಳಿಬಹುದು. ನೀವು ಅವತ್ತಿಂದ ಕಾಪಾಡ್ಕೊಂಡಿರೋ ಸೌಂದರ್ಯ ಎಲ್ಲ ಒಂದೇ ಸರಿ ಹೋಗ್ಬಿಡುತ್ತೆ. ಹೆಣ್ಮಕ್ಳ ಗೋವಾಗೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ಎಲ್ಲ ಕೇರ್ಫುಲ್ ಆಗಿ ಬೇಕಾಗಿರೋ ಎಲ್ಲ ಕಾಸ್ಮೆಟಿಕ್ ವಸ್ತುಗಳನ್ನು ತಗೊಂಬನ್ನಿ. ಎಣ್ಣೆ ಹೊಡೆದಿರೋನ್ಗೆ ಇವ್ರು ಪೊಲೀಸ್ನವರ ಅಲ್ವಾ ಅಂತ ಹೆಂಗ್ ಗೊತ್ತಾಗ್ತದೆ? ನಿಮ್ಗೆ ಯಾಕೆ ಬೇಕದು? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಈ ವಿಡಿಯೋ ಪೂರ್ತಿ ಗೋವಾದ ಒಳಗಡೆ ಬೈಕ್ ಅಲ್ಲಿ ಓಡಾಡೋ ವಿಡಿಯೋ ಆಗಿರುತ್ತೆ. ಸೊ ಇವಾಗ ನಾವಿರೋದು ಬಾಗಾ ಬೀಚು ಮತ್ತೆ ಕಲ್ಲಂಗುಟ್ಟ ಬೀಚು ಮಧ್ಯ ಭಾಗದಲ್ಲಿ ಒಂದು ಗೋವಾದ ಒಂದು ರಸ್ತೆಯಲ್ಲಿ ಇರೋದು ನಾವು. ನೋಡಿ, ಇಡೀ ಗೋವಾನ ನಾನು ನಿಮ್ಗೆ ಬೈಕಲ್ಲೇ ತೋರಿಸ್ತೀನಿ, ನೋಡ್ಕೊಂಬಿಡಿ. ಓಕೆನಾ? ಬೀಚ್ಗೆ ಹತ್ರ ಆಗೋ ಕಡೆ ಈ ತರ ನಿಮ್ಗೆ ಎಲ್ಲಾ ರೀತಿಯ ಬೇಕಾಗುವಂತ ವಸ್ತುಗಳು ಸಿಗ್ತವೆ. ಹೆಜ್ಜೆಜ್ಜೆಗೂ ನಿಮ್ಗೆ ಬಾರ್ಗಳು ಸಿಗ್ತವೆ, ರೆಸ್ಟೋರೆಂಟ್ಗಳು ಸಿಗ್ತವೆ, ಹಾಗೆ ರೂಮ್ಗಳು ಸಹ ಸಿಗ್ತವೆ. ನೋಡಿ, ಇಲ್ಲೊಂದು ಯಾವ್ದೋ ಒಂದೇ ಒಂದು ಉಡುಪಿ ಅಂತ ಒಂದು ಹೋಟ್ಲ್ ಐತಪ್ಪ, ನೋಡ್ಲೇ ಇಲ್ಲ. ಎಲ್ಲ ಹೋಗಿ ತಿನ್ಕೊಂಬಂದಿದ್ದಾಯ್ತು. ಅಲ್ಲಿ ನೋಡಿದ್ರೆ ನಮ್ ತರ ಅಡಿಗೆನೆ ಮಾಡಕ್ ಬರಲ್ಲ. ನೋಡಿ, ಇದು ಈ ರೋಡು ನೋಡ್ರಿ. ಇಲ್ಲಿ ಏನೇನೋ ಆಕೃತಿಗಳು ಮಾಡವ್ರು. ನೋಡಿ, ಇಲ್ಲಿ ಕಲ್ಲಲ್ಲಿ ಕಟ್ಟಿ ಏನೇನೋ ಆಕೃತಿಗಳು ಮಾಡವ್ರೆ. ಜಂಬಿಟ್ಟಿಗೆ ಮಣ್ಣಿಂದ ಮಾಡಿರೋದು ಅದೆಲ್ಲ. ಸುಮಾರು ವರ್ಷ ಇರುತ್ತೆ ಗುರು. ನಮ್ ತರ ಬೆಂಗಳೂರಲ್ಲಿ ಮಣ್ಣಿಂದ ಇಟ್ಕೆ ಬರುತ್ತಲ್ಲ, 9 ಇಂಚಿಂದು, ಆ ತರ ಇಟ್ಕೆಗಳಲ್ಲಿ ನೀವೇನಾದ್ರೂ ಈ ಇಲ್ಲಿನ ಬಿಲ್ಡಿಂಗ್ಗಳನ್ನ ಕಟ್ಟಿದ್ರೆ ಪೋರ್ಚುಗೀಸರು ಇಷ್ಟು ವರ್ಷ ಗೋವಾನ ಒಂದು ದೇಶನೇ ಇರ್ತಿರ್ಲಿಲ್ಲ. ಸಾರಿ, ರಾಜ್ಯ. ಯಾರ ಕಿತ್ತೋದಂಗೆ ರೋಡ್ ಮಾಡಿರಿ ಇದು ಮಕ್ಕಳನ್ನ. ಗೋವಾ ಅನ್ನೋ ಒಂದು ರಾಜ್ಯ ಇರ್ತಿರ್ಲಿಲ್ಲ. ಇಲ್ಲಿ ಯೂಸ್ ಮಾಡಿರೋ ಪ್ರತಿಯೊಂದು ಮನೆಗಳು ಸಹ ಜಂಬಿಟ್ಟಿಗೆ ಮಣ್ಣಿಂದ ಕಟ್ಟಿರೋದು. ಯಾವ್ದ್ರಿ? ಲ್ಯಾಟ್ರೈಟ್ ಇಟ್ಟಿಗೆಗಳಿಂದ ಕಟ್ಟಿರೋದು. ಅದಕ್ಕೆ ಇಷ್ಟು ವರ್ಷ ಆದ್ರೂ ಹಳೆ ಪೋರ್ಚುಗೀಸ್ ಕಾಲದ ಬಿಲ್ಡಿಂಗ್ಗಳು ಇವಾಗ್ಲೂ ಈ ಗೋವಾದಲ್ಲಿ ಇರೋದು. ಆಯ್ತು ಬಿಡು. ನಿಮ್ಗೆ ಇಲ್ಲಿ ಕಾಸಿಗೆ ತಕ್ಕಂತೆ ಕಜ್ಜಾಯ ನಿಮ್ಗೆ ಯಾವ ತರ ಬೇಕೋ ಆ ತರ ರೂಮ್ಗಳೆಲ್ಲ ಸಿಗೋದು ಈ ಜಾಗದಲ್ಲಿ. ನೀವ್ ಹೆಂಗ್ ಕಾಸು ಕೊಡ್ತೀರೋ ಆ ತರ ಸಿಗ್ತವೆ. ಅಂದ್ರೆ ಚೀಪ್ ಅಂತ ಯಾವುದು ಇಲ್ಲ, ಎಲ್ಲ ಫುಲ್ ಹೈ ಲೆವೆಲ್. ಡಿಮ್ಯಾಂಡ್ ಅಪ್ ಡಿಮ್ಯಾಂಡು ಇಲ್ಲಿ. ಇಲ್ಲಿ ರೋಡ್ ಸೇಫ್ಟಿ ಅಂತ ಇಲ್ಲಿ ಬೈಕ್ ರೆಂಟಲ್ ತಗೊಂಡವ್ರಿಗೆ ಮಾತ್ರ ಹೆಲ್ಮೆಟ್ಗಳು ಕೊಡ್ತಾರೆ ಒಂದೊಂದು. ಬಟ್ ಬೇರೆ ಇಲ್ಲಿ ಲೋಕಲ್ ಜನಗಳು ಹೆಲ್ಮೆಟ್ಗಳನ್ನ ಉಪಯೋಗಿಸೋದು ನಾನೇನೋ ನೋಡ್ಲಿಲ್ಲ. ಅಷ್ಟಕ್ಕೆ ಅಷ್ಟೇ. ನೋಡಿ, ಇವರು ಗೋವಾ ಪೊಲೀಸು ಈ ತರ ಇರ್ತಾರೆ. ನಿನಗೆ ಬಂತು ಟೈಮು. ಈ ವಿಡಿಯೋದಲ್ಲಿ ನಾವು ಇವಾಗ ಹೋಗ್ತಾ ಇರೋದು ಗೋವಾದ ರಾಜಧಾನಿ ಪಣಜಿಗೆ. ಪಣಜಿಯಲ್ಲಿ ಒಂದು ಹಳೆ ಇತಿಹಾಸ ಪ್ರಸಿದ್ಧ, ಅತಿ ಹಳೇದು ಅಂದ್ರೆ ತುಂಬಾ ಹಳೇದಾದಂತ ಒಂದು ಚರ್ಚ್ ಇದೆಯಂತೆ. ಅದನ್ನ ನೋಡಕ್ ಹೋಗ್ತಾ ಇದ್ದೀನಿ. ಆ ಚರ್ಚಲ್ಲಿ ಒಬ್ಬ ಮಹಾನ್ ವ್ಯಕ್ತಿದು ಒಂದು ಏನು ಮೃತ ದೇಹವನ್ನು ಸಹ ಇಟ್ಟಿದಾರಂತೆ. ಇಷ್ಟು ವರ್ಷ ಆದ್ರೂ ಅದು ಏನೂ ಆಗಿಲ್ವಂತೆ. ಅದು ಇಲ್ಲಿನ ಒಂದು ಏನಪ್ಪಾ ಅಂತ ಅಂದ್ರೆ ಆಶ್ಚರ್ಯಕರ ಅಂತ ಹೇಳ್ಬೋದು. ಆ ಜಾಗಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ನೋಡಿ, ನೀವು ಪಣಜಿಗೆ ಹೋಗ್ಬೇಕಾದ್ರೆ ಈ ತರ ಹೈವೇ ಸಿಗುತ್ತೆ ನಿಮ್ಗೆ. ಪಣಜಿ ಹೆದ್ದಾರಿ ಇದು. ಬಾಗಾ ಬೀಚು ಮತ್ತೆ ಕಲ್ಲಂಗುಟ್ಟ ಬೀಚ್ ಹತ್ರ ಹೋಗೋ ರೋಡು. ನಾವ್ ಈ ಬೈಕ್ ನ ರೆಂಟಲ್ಗೆ ತಗೊಂಡಿದೀವಿ. ಪ್ರತಿ ಒಂದು ದಿನಕ್ಕೆ 300 ರೂಪಾಯಿ ಪೆಟ್ರೋಲ್ ನ ನಾವೇ ಹಾಕ್ಸ್ಕೊಬೇಕಾಗುತ್ತೆ. ಅವರು ನಮ್ಮ ಹತ್ರ ಇರೋ ಒಂದು ID ಕಾರ್ಡ್ ನ ತಗೊಂತಾರೆ.
ಒಂದು ID ಕಾರ್ಡ್ನ ತಗೊಂಡು ನಮ್ಗೆ ವೆಹಿಕಲ್ನ ರೆಂಟಲ್ಗೆ ಕೊಡ್ತಾರೆ. ನೀವು ರೆಂಟಿಗೆ ತಗೊಂಡು ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಡೀ ಗೋವಾನ ಸುತ್ತೊಡಿಬಹುದು. ನೋಡಿ, ನನ್ನ ಪ್ರಕಾರ ಸುಮಾರು ಒಂದು 400ರಿಂದ 500 ವರ್ಷ ಗೋವಾನ ಪೋರ್ಚುಗೀಸ್ ಆಳಿರೋದ್ರಿಂದನೇ ಇವತ್ತು ಸಹ ಈ ಜಾಗದಲ್ಲಿ ನೀವು ಎಲ್ಲಿ ಹೋದ್ರು ಅಲ್ಲಿ ಚರ್ಚ್ಗಳು ಸಿಗಕ್ ಸಾಧ್ಯ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಯಾಕೆಂದ್ರೆ ನಮ್ಮ ಹಿಂದೂಗಳು ಇದಾರ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನನಗಂತೂ ಅಲ್ಪ ಸ್ವಲ್ಪ ಮಟ್ಟಿಗೆ ಇರ್ಬೋದು, ಆದ್ರೆ ಗೋವಾದಲ್ಲಿ ಅತಿ ಹೆಚ್ಚು ಇರೋದೇ ಕ್ರಿಶ್ಚಿಯನ್ ಮತದಾನದವರು. ಆಯ್ತು, ಆಮೇಲೆ ಓ, ಶಿವಾಜಿ ಮಹಾರಾಜು, ಹೆಂಗೆ ಸಾಧ್ಯ ಇದು? ನೋಡಿ ಗುರು, ಇಲ್ಲಿ ಶಿವರಾಜ್ ಕುಮಾರ್ ಅಲ್ಲ, ಶಿವಾಜಿ ಮಹಾರಾಜ್ ಅವ್ರದ್ದು ಒಂದು ಒಳ್ಳೆ ಪ್ರತಿಮೆ ಹಾಕವ್ರೆ ಎಂಟ್ರೆನ್ಸ್ ಅಲ್ಲಿ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನೀವು ಬರ್ತಾ ಒಂದು ಕ್ಯಾಪು ಮತ್ತೆ ಸನ್ಸ್ಕ್ರೀನ್ ನ ಮಿಸ್ ಮಾಡ್ಬೇಡಿ. ಯಾಕೆ ಅಂದ್ರೆ ಬಿಸಿಲು ಹೊಡೆಯೋ ರೇಂಜ್ಗೆ ನೀವು ಅವತ್ತಿಂದ ಕಾಪಾಡ್ಕೊಂಡಿರೋ ಸೌಂದರ್ಯ ಎಲ್ಲ ಒಂದೇ ಸರಿ ಹೋಗ್ಬಿಡುತ್ತೆ. ಹೆಣ್ಮಕ್ಳ ಗೋವಾಗೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ಎಲ್ಲ ಕೇರ್ಫುಲ್ ಆಗಿ ಬೇಕಾಗಿರೋ ಎಲ್ಲ ಕಾಸ್ಮೆಟಿಕ್ ವಸ್ತುಗಳನ್ನು ತಗೊಂಬನ್ನಿ. ಅರ್ಥ ಆಯ್ತು ಅನ್ಸುತ್ತೆ. ನೋಡಿ, ನಾನು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ತರ ಪ್ಯಾಚ್ ರೋಡ್ಗಳನ್ನ ಹಾಕಿರ್ತಾರೆ ಅಂತ ಅನ್ಕೊಂಡಿದ್ದೆ. ನಮ್ಮ ಗೋವಾದಲ್ಲೂ ಸಹ ಇದೇ ರೀತಿ ಪ್ಯಾಚ್ ರೋಡ್ಗಳನ್ನ ಹಾಕವ್ರಿ. ನೋಡ್ರಪ್ಪ, ಇಲ್ಲಿ ಲಾರಿಗೆ ಗುದ್ಬಿಟ್ಟವ್ರೆ. ಮತ್ತೆ ಅರುಣ್ ತುಮಕೂರ್ ಇಂಡಿಯಾದಲ್ಲಿ ಒಬ್ಬನೇ ಇರೋದು ಅರುಣ್ ತುಮಕೂರ್ ಅಂತ. ನೀವು ಹೋಗಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ, ಚಾನಲ್ ಡೈರೆಕ್ಟ್ ನಿಮ್ಮ ಫೋನಿನ ಡಿಸ್ಪ್ಲೇ ಅಲ್ಲಿ ಬರುತ್ತೆ ಗುರು. ಜನ್ಮಕ್ಕೆ ಹೋಗೋ. ನೋಡ್ರಿ, ಆರ್ಕಿಟೆಕ್ಚರ್ ನೋಡ್ರಿ, ಎಲ್ಲಾ ಬಿಲ್ಡಿಂಗ್ ಯಾವ ತರ ಐತೆ ಗೋವಾದಲ್ಲಿ. ನೀವು ಬೀಚ್ ಕಡೆ ಬರ್ತಾ ಬರ್ತಾ ಸ್ವಲ್ಪ ಡೌನ್ ಅಂತ ಅನ್ಸುತ್ತೆ, ನಿಮ್ಗೆ ಫೀಲ್ ಆಗುತ್ತೆ. ಯಾಕೆ ಅಂದ್ರೆ ನಾನು ಇವಾಗ ಪಣಜಿಗೆ ಹೋಗ್ತಾ ಇದ್ದೀನಿ, ಅಪ್ಪಲ್ಲಿ ಹೋದಂಗ ಅನಿಸ್ತೈತೆ, ಹತ್ತುತ್ತಾ ಇದೀವಿ ಅನ್ಸುತ್ತೆ. ಅದೇ ನಾವು ಆ ಪಣಜಿಯಿಂದ ಈ ಕಡೆ ಬೀಚ್ ಸೈಡ್ ಬರ್ಬೇಕಾದ್ರೆ ಡೌನಿಗೆ ಬರ್ತಾ ಇದೀವಿ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಮೋಸ್ಟ್ಲಿ ಎಲ್ಲ ಬೀಚ್ಗಳು ಡೌನ್ ಅಲ್ಲೇ ಇದಾವ ಅಂತ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ರೋಡ್ ಲಾರಿ ಆಯ್, ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ನೋಡ್ರಿ ಹೆಂಗೆ ನಮ್ ಜನ ಈ ತರ ಇರ್ಬೇಕು. ಇದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದಾರೆ ಜನ. ಗುರು, ನೀವು ಗೋವಾದಲ್ಲಿ ಜಾಸ್ತಿ ಗೇರ್ ಗಾಡಿಗಳನ್ನ ನೋಡಕ್ ಸಾಧ್ಯನೇ ಇಲ್ಲ. ಅವ್ರ ಮಾತಿಗೆ ನಮ್ಮಕ್ ಸಾಧ್ಯನಾ? ಎಲ್ಲ ಬರೇ ಸ್ಕೂಟಿಗಳೇ, ಮೊಪೆಡ್ಗಳನ್ನ ಯೂಸ್ ಮಾಡ್ತಾರೆ ಇಲ್ಲಿ ತುಂಬಾ ಜನ. ಗೇರ್ ಗಾಡಿಗಳು ಅಷ್ಟಕ್ಕಷ್ಟೇ. ಆಮೇಲೆ ರೋಡ್ ಸೇಫ್ಟಿ ಅಂತ ಬಂದ್ರೆ ಮಿಸ್ ಆಗಿ ನೆನ್ನೆ ನನ್ನ ಫ್ರೆಂಡ್ ಏನ್ ಮಾಡೋದಪ್ಪ, ರೈಟ್ ಸೈಡ್ ಅಲ್ಲಿ ತಗೊಂಬಿಟ್ಟ. ಗುರು, ಬರೋರೆಲ್ಲ ಬೈತಾವ್ರೆ, ಯಾ ಬಾಯ್ ಕಿದರ್ ಆಯ್ತಾ ಅದು ಇದು ಅಂತವ್ರೆ. ನನಗೆ ಹಿಂದಿ ಬರಲ್ಲ, ಗೊತ್ತಲ್ಲ ಮೊದ್ಲೇ. ಏನ್ ಮಾಡ್ತೀರಾ, ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು. ಆದ್ರೂ ನೋಡ್ರಿ, ಇಲ್ಲಿ ಯಾರೋ ಮಧ್ಯದಲ್ಲಿ ತೋರಿಸ್ಬಿಟ್ಟ. ಹೊಡ್ರಿ ಚಪ್ಪಾಳೆ, ಇದು ನಮ್ ದೇಶ. ಒಳ್ಳೆ ಹಿಂದೂ ಟೆಂಪಲ್ ಐತೆ ಗುರು ಇಲ್ಲಿ. ಯಾವ್ದೋ ಅವಾಗ್ಲಿಂದ ಬೆಳಗ್ಗೆಯಿಂದ ನೋಡಿದ್ಕೆ ಒಂದು ಹಿಂದೂ ಟೆಂಪಲ್ ಕಾಣಿಸ್ಬಿಡ್ತು ನನಗೆ. ಬೆಳಗ್ಗೆಯಿಂದ ನೋಡಿ ನೋಡಿ ಸಾಕಾಗಿತ್ತು. ಚರ್ಚ್ಗಳು ಗೋವಾದ ಹೆದ್ದಾರಿಯಲ್ಲೇ ಐತೆ ಇದು. ನಾನು ಅವಾಗ್ಲಿಂದ ಗೇರ್ ಗಾಡಿ ಇಲ್ಲ ಅಂತ ಅಂದ್ರೆ ಬುಲೆಟೇ ಬಂದ್ಬಿಡೋಣ. ಕೇರಳ ಗಾಡಿ ನೋಡ್, ಬರೇ ಇಂತ ಎಡವಟ್ ಮಾಡದೆ ಇವರು ಕೇರಳದವರು. ಕರೆಕ್ಟ್ ಆಗಿ ಯಾರಾದ್ರೂ ಹೋಗೋ ಟೈಮಲ್ಲಿ ಮೊದ್ಲಿಗೆ ಪಾಸಾರ್ ಅಂತ ಬಂದ್ಬಿಡ್ತಾರೆ. ಏನು ಗೊತ್ತಾಗಲ್ಲ ಜನಗಳಿಗೆ. ಡಿಪ್ರೆಷನ್
ನೋಡಿ ಈತ ಪೊಲೀಸ್ನವರ ಸೆಕ್ಯೂರಿಟಿ ಗಾರ್ಡ್ ನನಗಂತೂ ಗೊತ್ತಿಲ್ಲ. ಪೊಲೀಸಾ ಹೋಗುರು, ಗೋವಾ ಪೊಲೀಸ್ ಅಂತ ಹಾಕವ್ರೆ. ಈ ತರ ಡ್ರೆಸ್ಗಳು ಇರ್ತಾವ ಗೊತ್ತಿಲ್ಲ. ನೋಡಿ ಗೋವಾದಲ್ಲಿ ನೀವು ತೆಂಗಿನ ಮರ ನೋಡ್ಬೋದು, ಆದ್ರೆ ಕಾಯಿಗಳು ನೋಡಕ್ ಆಗಲ್ಲ. ನಮ್ಮ ಕರ್ನಾಟಕದಲ್ಲಿ ಅದೇ ಬಂದ್ರೆ ಯಾವ ತರ ಇರ್ತವೆ ತೆಂಗಿನ ಮರಗಳು. ಆ ರೋಡ್ ಇಂದ ಅಲ್ಲಿಂದ ಬರೋದಕ್ಕೆ ನೋಡಿ ಇಲ್ಲಿಂದ ಬರ್ಬೇಕು ನಾವು. ಈ ತರ ರೋಡ್ಗಳು ಇಲ್ಲಿ ತುಂಬಾ ರೂಲ್ಸ್ ನ ಫಾಲೋ ಮಾಡಕ್ ಹೋಗ್ತಾರೆ, ಆದ್ರೆ ರೂಲ್ಸ್ ಫಾಲೋ ಮಾಡೋ ತರ ಯಾವುದೇ ವ್ಯವಸ್ಥೆಗಳು ಇಲ್ಲಿ ಇಲ್ಲ. ರೋಡ್ ಸೈಡ್ ನೋಡ್ರಿ ಯಾವ ತರ ಇದೆ. ಎಲ್ರು ಗೋವಾ 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 ಅಂತೀರ. ಗುರು ಏನೈತೆ ಗುರು ಗೋವಾದಲ್ಲಿ? ಅದೇ ಹಳೆ ಬಿಲ್ಡಿಂಗು, ಯಾವ್ದನ ಒಳ್ಳೆ RR ಮೂವಿ ತೆಗಿಬೋದು ಅಂತ ಬಿಲ್ಡಿಂಗ್ಗಳವೆ. ಅಂದ್ರೆ ಸ್ವಲ್ಪ ಓಕೆ, ಒಂದಿನ ನೋಡ್ಕೊಂಡು ಹೋಗ್ಬಹುದು, ಅದಕ್ಕೆ ಏನು ಬೇಜಾರೇನಿಲ್ಲ. ಯಾಕೆಂದ್ರೆ ಬೀಚ್ ಐತಲ್ಲ ಅದಕ್ಕೆ. ಆಯ್ತು ಬಿಡು. ನೋಡು ಗುರು, ಗೋವಾದಲ್ಲೂ ಟ್ರಾಫಿಕ್ ಆಗುತ್ತೆ. ನಾನು ನಮ್ಮ ಬೆಂಗಳೂರಲ್ಲಿ ಮಾತ್ರ ಅನ್ಕೊಂಡಿದ್ದೆ, ಎಲ್ಲ ಕಡೆ ಕಟ್ಟಿಟ್ಟೆ ಬುತ್ತಿ ಅದು. ಇಲ್ಲಿ ಟ್ರಾಫಿಕ್ ಆಗೋದಕ್ಕೆ ಇನ್ನೊಂದು ಮೇನ್ ಕಾರಣ ರಸ್ತೆಗಳ ಅಗಲೀಕರಣ ಆಗಿಲ್ಲ ಇಲ್ಲಿ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಗುರು ನೋಡಿ, ಇವಾಗ ನಾನಿವಾಗ ಇರೋದು ನೋಡಿ ಅಲ್ಲಿ ಪೊಲೀಸ್ನವ್ರು ನಿಂತವ್ರೆ, ಇಲ್ಲೂ ಪೊಲೀಸ್ನವ್ರು ನಿಂತವ್ರೆ. ಗೋವಾದ ರಾಜಧಾನಿಗೆ ಹೋಗೋ ಹೆದ್ದಾರಿ ನಿಂತಿದ್ದೀನಿ ಗುರು. ಸಿಗ್ನಲ್ ಇಲ್ಲ ಇಲ್ಲಿ ಒಂದುವ. ಅಂತ ಸಿಟಿನಪ್ಪ ಇದು, ಸಿಗ್ನಲ್ಗಳಿಲ್ಲ, ಏನು ಇಲ್ಲ. ಅಯ್ಯೋ ದುರ್ವಿಧಿಯೇ. ನೋಡಿ ಅವರೇ ಕೈಯಲ್ಲೇ ಸಿಗ್ನಲ್ ಮಾಡ್ಬೇಕು, ಅವ್ರಿಗೆ ಸೇಫ್ಟಿ ಒಂದು ಟೋಪಿನೂ ಇಲ್ಲ. ಇವ್ರು ಯಾವ್ದೋ ಒಂದು ಮಿಲಿಟರಿ ಟೋಪಿ ಹಾಕೊಂಡವ್ರೆ. ಆ ಮಿಲಿಟರಿ ಟೋಪಿ ಗಾಳಿ ಬರ್ತಾ ಬಂದ್ರೆ ಎಲ್ಲಿ ಕಿತ್ಕೊಂಡೋದ ಅವ್ರಿಗೆ ಗೊತ್ತಿಲ್ಲ. ಎಲ್ಲಾ ಕಡೆ ಪೊಲೀಸ್ನವ್ರವ್ರೆ. ಇಲ್ಲಿ ಯಾರೋ ಅಣ್ಣ ಆಯ್ಕೊಂಡ್ ಬಿದ್ದೋದ ನೋಡಿ. ಇಲ್ಲಿ ಅಣ್ಣ ಅಲ್ಲ ಅಕ್ಕ. ಅಯ್ಯೋ ಪಾಪ, ಎಲ್ಪ್ ಬೇಕಾ ಸಾರ್? ಹೆಲ್ಪ್ ಮಾಡಿ. ಪೊಲೀಸ್ನವ್ರು ಸಾರ್ ಅಂದ್ರೆ ನೋಡ್ತಾವ್ರೆ. ಹಾ ಗುರು ನೋಡಿ, ಇಲ್ಲೊಂದೈತೆ ದೇವಸ್ಥಾನ. ನೀವು ಗೋವಾದಲ್ಲಿ ದೇವಸ್ಥಾನ ನೋಡ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ. ಯಾಕೆ ಹೇಳಿ? ಎಲ್ಲಿ ನೋಡಿದ್ರು ಚರ್ಚೆ ಸಿಗ್ತವೆ. ಗಣೇಶಂದ ಗೊತ್ತಿಲ್ಲ. ಅಲ್ಲ, ಸಾಯಿಬಾಬಂದ ಗೊತ್ತಿಲ್ಲ. ಅದು ಅಲ್ಲ, ಮತ್ತೆ ಯಾರ್ದು? ಗೊತ್ತಿಲ್ಲ. ಗೊತ್ತಿಲ್ಲ. ಇದು ಹೆದ್ದಾರಿ ಪ್ರಾಧಿಕಾರ, ಪಣಜಿಯ ಹೆದ್ದಾರಿಗೆ ಹೋಗುವಂತಹ ದಾರಿ ಇದು. ನೋಡಿ ಫ್ಲೈಓವರ್ಗಳಿಗೆ ಇಂಜಿನಿಯರ್ ಸರಿ ಇಲ್ಲ ಅಂತ ಅನ್ಸುತ್ತೆ. ನೋಡ್ರಿ ಈ ತರ ಎಲ್ಲ ಮಧ್ಯ ಕವಾಲುಗಳನ್ನ ಕೊಟ್ಬಿಟ್ಟವ್ರಲ್ಲಿ. ಗೋವಾದಲ್ಲಿ ಮನುಷ್ಯರು ಇರ್ತಾರೆ ನೋಡಿ, ಇಲ್ಲಿ ಇಬ್ರು. ನೋಡು ನಮ್ ಬೆಂಗಳೂರಲ್ಲಿ ಈ ತರ ಫ್ಲೈಓವರ್ ನೋಡಕ್ ಆಗಲ್ಲ. ನೋಡು ಕವಲ್ ಕೊಟ್ಟವ್ರು ಮಧ್ಯ. ಗುರು ನಾನು ಒಂದೇ ಒಂದು ಸಿಗ್ನಲ್ ನೋಡ್ಲಿಲ್ಲ ಗೊತ್ತಾ ಗೋವಾದಲ್ಲಿ. ನೋಡಿ ಇಲ್ಲಿ 4 ರೋಡು ಅಡ್ಡ ಹಾಕೊಂಡವ್ರೆ. ಇಲ್ಲಿ ಪೊಲೀಸ್ನವ್ರು ಸಿಗ್ನಲ್ ಮಾಡಿದ್ರೆ ನಾವು ಮೂವ್ ಆಗ್ಬೇಕು. ಸಂಜೆ ಹೊತ್ತು ನಾವೇನಾದ್ರೂ, ಈಗ ನಾನಲ್ಲ, ನಾನು ಎಣ್ಣೆ ಹೊಡಿಯಲ್ಲ. ಈಗ ಸಂಜೆ ಹೊತ್ತು ಇಲ್ಲಿ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನೋಡಿ ಅಲ್ಲಿ ಸಿಗ್ನಲ್ ಬಿಟ್ರು. ಈಗ ಗೋವಾದಲ್ಲಿ ಎಣ್ಣೆ ಲೀಗಲ್ ಮಾಡ್ಬಿಟ್ಟವ್ರೆ. ಯಾರು ಯಾವಾಗ ಬೇಕಾದ್ರೂ ಎಣ್ಣೆ ಹಾಕೊಂಡು ಓಡಾಡ್ತಿರ್ತಾರೆ. ಇಲ್ಲಿ ಪೊಲೀಸ್ನವ್ರು ನೋಡಿದ್ರೆ ಒಂದೇ ಒಂದು ಸಿಗ್ನಲ್ ಇಲ್ಲ, ಏನಿಲ್ಲ. ಅವರೇ ಸಿಗ್ನಲ್ ನ ಮೂವ್ ಮಾಡ್ತಾರೆ, ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತ.
ಎಣ್ಣೆ ಹೊಡೆದಿರೋನ್ಗೆ ಇವ್ರು ಪೊಲೀಸ್ನವರ ಅಲ್ವಾ ಅಂತ ಹೆಂಗ್ ಗೊತ್ತಾಗ್ತದೆ? ಗೊತ್ತಿಲ್ಲ. ಏನಿದು ಇವರು ಯಾವ ತರ ಯೋಚನೆ ಮಾಡಿ ಸಿಗ್ನಲ್ ಹಾಕ್ಸಿಲ್ಲ ಅಂತ ನನಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಎಂತೆಂತ ಹೆದ್ದಾರಿಗಳು ಗುರು. ನಮ್ಮ ಬೆಂಗಳೂರಿಗೆ ಏನಾದ್ರು ಹೋಗ್ಬಿಟ್ರೆ ಈ ತರ ಒಂದೊಂದು ರೋಡಲ್ಲಿ 2 ಮೀಟ್ರಿಗೆ ಒಂದೊಂದು ಸಿಗ್ನಲ್ ಹಾಕ್ಬಿಡ್ತಾರೆ. ಅದು ನಮ್ಮ ಕರ್ನಾಟಕ ಸರ್ಕಾರ ಅಂದ್ರೆ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು.